ನಮಸ್ಕಾರ ಸ್ನೇಹಿತರೆ ನಾವು ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದ್ವಿ. ಭಾರತ ಮತ್ತು ಪ್ರಾಪಂಚಿಕ ಭೂಗೋಳ ಶಾಸ್ತ್ರ ಯಾವ ಒಂದು ಪ್ಲೇಸ್ ಗಳು ಸುದ್ದಿಯಲ್ಲಿದ್ದು ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ. ಸೊ ಆ ಸೀರೀಸ್ ನಾನು ಮಾಡ್ತಾ ಇದ್ದೀನಿ. ಇದು ಎರಡನೇ ವಿಡಿಯೋ. ಎಸ್ಪೆಷಲಿ KAS ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಎಸ್ಪೆಷಲಿ PDO ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇ ವಿಡಿಯೋ ನಾವು ಆಲ್ರೆಡಿ ಮಾಡಿದೀವಿ, ನೋಡಿಲ್ಲ ನೋಡಿ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನಮ್ಮ GK ಸೀರೀಸ್ ವಿಡಿಯೋ ಏನಿದೆ ಪೇಪರ್ 1 ಸಂಬಂಧಪಟ್ಟಂತೆ ಅದರಲ್ಲಿ ಇರುತ್ತೆ. ಆ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಲಿಂಕ್ ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಮೊದಲನೇ ವಿಡಿಯೋ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಸ್ನೇಹಿತರೆ, ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ನಾನೀಗ ಡೈರೆಕ್ಟ್ ಆಗಿ ಬರ್ತೀನಿ, ಕಂಟಿನ್ಯೂ ಮಾಡಿ. ಅಖೌರಾ ಅಗರ್ತಲಾ ರೈಲ್ ಲಿಂಕ್ ನ ನಮ್ಮ ಪ್ರಧಾನಿ ಮೋದಿ ಅವರು ಮತ್ತೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಈ ಒಂದು ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿರ್ಬೇಕು ನಿಮ್ಗೆ. ಅಖೌರಾ ಮತ್ತೆ ಅಗರ್ತಲಾ, ಅಗರ್ತಲಾ ಎಲ್ಲಿ ಬರುತ್ತೆ ಸರ್? ತ್ರಿಪುರಾ. ಅಖೌರಾ ಎಲ್ಲಿ ಬರುತ್ತೆ? ಬಾಂಗ್ಲಾ. ಓಕೆ, ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇದು 12.24 ಕಿಲೋಮೀಟರ್ ದೂರದಲ್ಲಿ ನೋಡಿ. ದಿಸ್ ಇಸ್ ತ್ರಿಪುರಾ, ಅಗರ್ತಲಾ, ದಿಸ್ ಇಸ್ ಅಖೌರಾ. ಅಖೌರಾ ಬಂದು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹೇಳ್ತೀನಿ. ಈಗ ನಿಮ್ಗೆ ಗೊತ್ತಿರಬೇಕು ನಿಮ್ಗೆ, ಇದು ಜಸ್ಟ್ 12.24 ಕಿಲೋಮೀಟರ್. ಈ 12.24 ಕಿಲೋಮೀಟರ್ ಇದೆಯಲ್ಲ, ಇದರಲ್ಲಿ ಭಾರತದ ತ್ರಿಪುರದ ಒಳಗೆ ಏನಿದೆ ಸರ್? ಓಕೆ, ಅಖೌರಾ ಏನಿದೆ 6.7, ಇದು 5.4 ಸಮಥಿಂಗ್. ಇದು ತ್ರಿಪುರಾದಲ್ಲಿದೆ. 6.7 ಕಿಲೋಮೀಟರ್ ಅಷ್ಟು ನಮ್ಗೆ ಬಾಂಗ್ಲಾದಲ್ಲಿದೆ. ಸಿ ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ? ಸಿ ನಿಮ್ಗೆ ಗೊತ್ತಿದೆ, ನಾವು ನಾರ್ತ್ ಈಸ್ಟ್ ಸ್ಟೇಟ್ ಹೋಗ್ಬೇಕು ಅಂದ್ರೆ ಕೋಲ್ಕತ್ತಾ ಅಂದ್ರೆ ಪಶ್ಚಿಮ ಬಂಗಾಳದಿಂದ ಏನ್ ಮಾಡ್ಬೇಕು ಸರ್? ಈ ಕಡೆಯಿಂದ ನಾವು ಸಿಲಿಗುರಿ ಕಾರಿಡಾರ್, ಎಲ್ಲಿ ಸರ್? ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಕರಿತೀವಿ. ಎಂತ ಕರಿತೀವಿ? ಚಿಕನ್ ನೆಕ್ ಅಂತ ಕರಿತೀವಿ. ಇಲ್ಲಿಂದ ಬಳಸ್ಕೊಂಡ್ ಬರ್ಬೇಕು ನಿಮ್ಗೆ. ಓಕೆ, ಈ ಒಂದು ಟೋಟಲ್ ನಿಮ್ಗೆ ಇಲ್ಲಿಗೆ ಬರ್ಬೇಕಾಗಿದ್ರೆ ಬಳಸ್ಕೊಂಡು ಈ ಸಣ್ಣ ಒಂದು ಚಿಕನ್ ನೆಕ್ ಇಂದ, ಅಂದ್ರೆ ಇಲ್ಲಿಂದ ಪಶ್ಚಿಮ ಬಂಗಾಳ, ಇಲ್ಲಿ ಸಿಕ್ಕಿಂಗಿಂದ ಮೇಲ್ಗಡೆ ಇಲ್ಲೊಂದು ಸಣ್ಣ ಕಾರಿಡಾರ್ ಇದೆ. ಇದು ನಮ್ಗೆ ನಾರ್ತ್ ಈಸ್ಟ್ ಸ್ಟೇಟ್ ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿಂದ ಬರಬೇಕಾದಾಗ ನಮ್ಗೆ ಇಲ್ಲಿ ಟೋಟಲ್ ನಿಮ್ಗೆ 36 ಗಂಟೆ ಟೈಮ್ ತಗೋತಾ ಇತ್ತು. ಈಗ ಜಸ್ಟ್ ನಿಮ್ಗೆ ಇಲ್ಲಿ ಬರಕ್ಕೆ ನೋಡಿ, ಕೋಲ್ಕತ್ತಾದಿಂದ ನಿಮ್ಗೆ ಢಾಕಾ ತನಕ ರೈಲ್ ಇದೆ ಆಲ್ರೆಡಿ. ಸೊ ಇಲ್ಲಿಂದ ವಾಪಸ್ ನೀವು ಅಖೌರಾ ಮತ್ತೆ ಅಗರ್ತಲಾ ಲೈನಿಂಗ್ ಮಾಡಿದೀವಿ. ಸೊ ಈಗ ಆರಾಮಾಗಿ ನೀವು ಕೋಲ್ಕತ್ತಾದಿಂದ ಇದಕ್ಕೆ ಹೋಗಿ ಜಸ್ಟ್ ನಿಮಗೆ 10 ಅವರ್ಸ್ ಆದ್ರೆ ಸಾಕು. ಎಷ್ಟು ಸರ್? 10 ಅವರ್ಸ್ ಆದ್ರೆ ಸಾಕು. ಟೋಟಲ್ ಇದ್ರ ಕಾಸ್ಟ್ ಬಂದು 1,251 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಈಗ ಉದ್ಘಾಟನೆ ಮಾಡಿದ್ದಾರೆ. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೇಕಾದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದೊಂದೇ ಅಲ್ಲ, ಬಾಂಗ್ಲಾದೇಶದ ಚತ್ತೋಗಾಮ್ ಅಂತಕ್ಕಂಥ ಒಂದು ಪೋರ್ಟ್. ಓಕೆ, ಪೋರ್ಟ್ ಇಲ್ಲಿಂದ ನಮ್ಗೆ ಈಗ ನೋಡಿ, ನೀವು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಕೋಲ್ಕತ್ತಾ ಪೋರ್ಟ್ ಇಂದ ಡೈರೆಕ್ಟ್ ಬಾಂಗ್ಲಾದೇಶ ಚತ್ತೋಗಾಮ್ ಪೋರ್ಟ್ ಬರ್ಬೋದು. ಅಲ್ಲಿಂದ ವಾಪಸ್ ಇಲ್ಲಿಂದ ಅಖೌರಾಗ್ ಹೋಗೋ, ಅಲ್ಲಿಂದ ವಾಪಸ್ ನಾವು ಅಗರ್ತಲಾಗ್ ಬರ್ಬೋದು ಅಲ್ವಾ. ಇದರಿಂದ ನಮ್ಗೆ ಇನ್ನೂ ಬೇಗ ಆಗುತ್ತೆ ಟ್ರಾನ್ಸಿಟ್ ಮಾಡಕ್ಕೆ. ನಮ್ಮ ಒಂದು ಬೇರೆ ಬೇರೆ ಈ ಯಾವ್ದೋ ಒಂದು ಟ್ರಾನ್ಸಿಟ್ ಗಳನ್ನ ಮಾಡಕ್ಕೆ, ಆಹಾರ ಪದಾರ್ಥ ಆಗಿರೋದು, ಮತ್ತೊಂದು ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ ನ ಡೆವಲಪ್ ಮಾಡಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಟೈಮ್ ಉಳಿಯುತ್ತೆ. ಯಾಕೆಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಯಾಕೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್? ಇಲ್ಲಿ ನಾವು ಆ ಚಿಕನ್ ನೆಕ್ ನ ಕಟ್ ಮಾಡಬೇಕು ಅಂತ ಚೀನಾದವರು ಪ್ಲಾನ್ ಮಾಡ್ತಾ ಇದ್ದಾರೆ. ಚಿಕನ್ ನೆಕ್ ನ ಕಟ್ ಮಾಡಬೇಕು ಅಂತ ಚೀನಾದವ್ರು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅಲ್ವಾ ಚೀನಾದವ್ರು ಏನ್ ಮಾಡ್ತಾ ಇದಾರೆ ಸರ್? ಇಲ್ಲಿ ದೋಕ್ಲಂ ಪ್ಲಾಟ್, ಸಿಕ್ಕಿಂ ಭೂತಾನ್ ಹತ್ರ ಇಲ್ಲಿ ಏನಿದೆ ಸರ್? ದೋಕ್ಲಾ ಫ್ಲಾಟ್ ಹತ್ರ ದೋಕ್ಲಾ ಪಾಸ್ ಇದೆ. ಸೊ ಅಲ್ಲಿಂದ ಇಲ್ಲಿ ಮೇಲೆ ಕಣ್ಣು ಇಡ್ತಾ ಇದಾರೆ. ಸೊ ಹಂಗಾಗಿ ಅಕಸ್ಮಾತ್ ಅವ್ರು ಅಲ್ಲಿಗೆ ಬಂದ್ರು ಕೂಡ, ಯಾಕಂದ್ರೆ ಅವ್ರಿಗೆ ನಾರ್ತ್ ಈಸ್ಟ್ ಸ್ಟೇಟ್ ನಮ್ಗೆ ಬೇಕು, ಅರುಣಾಚಲ್ ಪ್ರದೇಶ ನಮ್ಗೆ ಬೇಕು ಅಂತ ಇದಾರೆ. ಸೊ ಹಂಗಾಗಿ ನಾವು ಇದೊಂದ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಸಡನ್ ಆಗಿ ಅಟ್ಯಾಕ್ ಆದಾಗೂ ಕೂಡ ಇಲ್ಲೇನಾದ್ರು ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ನಾವು ಆಕ್ಸೆಸ್ ಮಾಡೋ ರೀತಿ ಕೂಡ ಇರಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇದನ್ನ 2013 ಸ್ನೇಹಿತರೆ ಎರಡೂ ಸರ್ಕಾರ ನಡುವೆ ಒಂದು MOU ಸ್ಟೈನ್ ಆಗಿತ್ತು, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. 2014 ಪ್ರಾರಂಭ ಮಾಡಿದ್ರು, ಈಗ ಮುಗಿದಿದೆ. 12.24 ಕಿಲೋಮೀಟರ್ ಇದು ಅಖೌರಾ ಅಗರ್ತಲಾ ರೈಲು. 6.78 ಕಿಲೋಮೀಟರ್ ನಿಮಗೆ ಬಾಂಗ್ಲಾದಲ್ಲಿ ಬರುತ್ತೆ. ತ್ರಿಪುರದಲ್ಲಿ 5.46 ಕಿಲೋಮೀಟರ್ ಬರುತ್ತೆ. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ದುಡ್ಡು ಯಾರು ಕೊಟ್ರು ಇದಕ್ಕೆ ಅಂತ ನೋಡಿ. ಇಲ್ಲಿ ದುಡ್ಡು ಬಂದಾಗ ಇಲ್ಲಿ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಈ ಇಂಡಿಯಾದೊಳಗೆ ಆಗಿರ್ತಕ್ಕಂಥ 5.4 ಕಿಲೋಮೀಟರ್ ಸಮಥಿಂಗ್ ಏನಿದೆ, ಇದಕ್ಕೆ ನಿಮಗೆ ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟ್ ಸ್ಟೇಟ್ ಕೊಡುತ್ತೆ. ಓಕೆ, ಫಂಡ್ ಮಾದರಿ, ವೆರಿ ಇಂಪಾರ್ಟೆಂಟ್. ಫಂಡ್ ಮಾದರಿಗಳು ಗೊತ್ತಿರಬೇಕು ನಿಮಗೆ. ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟ್ ಸ್ಟೇಟ್, ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಕೊಡುತ್ತೆ. ಓಕೆ, ಅದೇ ನಿಮಗೆ ಈ ಬಾಂಗ್ಲಾದೇಶದೊಳಗೆ ಆಯ್ತು ನೋಡಿ, ಇದಕ್ಕೂ ಇಂಡಿಯಾನ ಕೊಡ್ತಾರ ದುಡ್ಡು. ಇದಕ್ಕೂ ಕೂಡ
ಬಾಂಗ್ಲಾದೇಶದೊಳಗೆ 6.7 ಕಿಲೋಮೀಟರ್ ಆಫ್ ಟ್ರೈನ್ ಲಿಂಕ್. ಆದ್ರೆ ಇದನ್ನ ಕೊಡೋದು ಎಕ್ಸ್ಟರ್ನಲ್ ಅಫೇರ್ಸ್. ಓಕೆ, ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಗೊತ್ತಿರ್ಲಿ, 31 ಗಂಟೆ ಇರೋದು 10 ಗಂಟೆಗೆ ಇವಾಗ ಅದು ಕಮ್ಮಿ ಆಗಿದೆ. ಸೊ ಪರ್ಸ್ಪೆಕ್ಟಿವ್ ಏನು ಅಂತ ಗೊತ್ತಿರ್ಬೇಕು. ಎಲ್ಲಿ ಲೊಕೇಶನ್, ಹಿಂಗ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕಿಲೋಮೀಟರ್ ಕೇಳ್ಬೋದು, ಎಲ್ಲಿದೆ ಅಂತ ಕೇಳ್ಬೋದು, ಸುದ್ದಿಯಲ್ಲಿ ಯಾಕೆ ಅಂತ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅಕೋರಾ, ಅಗರ್ತಲಾ ಪದೇ ಪದೇ ಹೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್. ಸೊ ನೆಕ್ಸ್ಟ್ ಹೋಗೋಣ ನಾವು. ಎಸ್, ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು. ಈಗ ಇದು ಸುದ್ದಿಯಲ್ಲಿದೆ, ಇದನ್ನೇ ಕೇಳ್ಬೇಕು ಅಂತೇನಿಲ್ಲ. ಏನ್ ಕೇಳ್ಬೋದು ನಿಮ್ಗೆ, ಬಾಂಗ್ಲಾದೇಶದ ಸುತ್ತಮುತ್ತ ಎಷ್ಟು ರಾಜ್ಯಗಳು ಬಾರ್ಡರ್ ಹಂಚ್ಕೊಂಡಿವೆ ಅಂತ ಕೇಳ್ಬೋದು. ಒಂದು ವೆಸ್ಟ್ ಬೆಂಗಾಲ್ ಹಂಚ್ಕೊಂಡಿದೆ, ಇನ್ನೊಂದು ಅಸ್ಸಾಂ ಇದೆ, ಇನ್ನೊಂದು ಮೇಘಾಲಯ ಇದೆ, ಇಲ್ಲಿ ನೋಡಿ ತ್ರಿಪುರಾ ಇದೆ, ಇಲ್ಲಿ ಮಿಜೋರಾಂ ಇದೆ. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಫೈನ್. ಸಿಲಿಗುರಿ ಕಾರಿಡಾರ್ ಗೊತ್ತಿರ್ಬೇಕು. ನಾನು ನಿಮ್ಗೆ ಹೇಳಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಸಿಲಿಗುರಿ ಕಾರಿಡಾರ್. ಇಲ್ಲಿದೆ ನೋಡಿ, ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಕರಿತೀವಿ. ಚಿಕನ್ ನೆಕ್ ಅಂತ. ಇಲ್ಲಿ ನೋಡಿ ಭೂತಾನ್ ಇದೆ, ಇಲ್ಲಿ ಸಿಕ್ಕಿಂ ಇದೆ. ದಿಸ್ ಇಸ್ ಕಾಲ್ಡ್ ಡೋಕ್ಲಾ ಪ್ಲಾಟೋ ಅಂಡ್ ಇಲ್ಲಿ ಡೋಕ್ಲಂ ಪ್ಲಾಸ್ ಬರುತ್ತೆ. ಸೊ ಇದ್ರ ಮೇಲೆ ಕಂಡಿಟ್ಕೊಂಡಿದ್ದಾರೆ ಅವರು ಈ ಸಿಲಿಗುರಿ ಕಾರಿಡಾರ್. ಇದೇ ತರ ನಮ್ಗೆ ಅರುಣಾಚಲ ಪ್ರದೇಶ ಇಲ್ಲೆಲ್ಲ ಓಕೆ ಮಾಡೋದು. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಅಕಸ್ಮಾತ್ ಬರೀ ತ್ರಿಪುರಾ ಬಗ್ಗೆನೂ ಕೇಳ್ಬೋದು. ತ್ರಿಪುರಾ ಬಾಂಗ್ಲಾದೇಶದಾಗ 856 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಓಕೆ, ಸೊ ಇದು ಗೊತ್ತಿರ್ಲಿ. ನಾವು ಹಿಂಗೇನಾದ್ರೂ ಹೋಗಿದ್ರೆ, ಹಿಂಗೇನಾದ್ರು ಹಿಂಗ್ ಬಂದ್ರೆ 1600 ಕಿಲೋಮೀಟರ್ ಆಗ್ತಾ ಇತ್ತು. ಈಗ ಜಸ್ಟ್ ನಿಮ್ಗೆ 36 ಅವರ್ಸ್ ಟು 38 ಅವರ್ಸ್ ತಗೋತಾ ಇತ್ತು. ಈಗ 10 ಗಂಟೆಲಿ ಹೋಗ್ಬೋದು. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಟ್ರೈನ್ಸ್ ಗಳಿದೆ ಆಲ್ರೆಡಿ. ಬಂಧನ್ ಎಕ್ಸ್ಪ್ರೆಸ್ ಅಂತಿದೆ, ಮೊದಲು ಅದು ಬರ್ಸೈಲ್ ಎಕ್ಸ್ಪ್ರೆಸ್ ಅಂತಿತ್ತು, ಈಗ ಮೈತ್ರಿ ಎಕ್ಸ್ಪ್ರೆಸ್ ಅಂತಿದೆ. ಕೋಲ್ಕತ್ತಾ ಟು ಢಾಕಾ, ಮೈಥಾಲಿ ಎಕ್ಸ್ಪ್ರೆಸ್ ಅಂತಿದೆ. ಸೊ ಇವೆಲ್ಲ ಸಿಲಿಗುರಿ ಟು ಬಾಂಗ್ಲಾದೇಶ್ ಕ್ಯಾಪಿಟಲ್ ಇದೆ. ಸೊ ಆಲ್ರೆಡಿ ಟ್ರೈನ್ ನಾವು ಬಾಂಗ್ಲಾದೇಶ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಬರ್ತೀನಿ, ತೋರ್ಕಮ್ ಬಾರ್ಡರ್. ಅರ್ಥ ಆಗಿದೆಯಲ್ಲ? ಎಸ್. ವಾಟ್ ಇಸ್ ತೋರ್ಕಮ್ ಬಾರ್ಡರ್? ಫಸ್ಟ್ ನಾನು ನಿಮಗೆ ಮ್ಯಾಪ್ ತಗೊಂಡು ಹೋಗ್ಬಿಡ್ತೇನೆ. ತೋರ್ಕಮ್ ಬಾರ್ಡರ್ ಬರ್ತಕ್ಕಂಥದ್ದು ನಿಮಗೆ ಅಫ್ಘಾನಿಸ್ತಾನ, ಇಸ್ಲಾಮಾಬಾದ್. ಇವರ ನಡುವೆ ಈಗ ತಾಲಿಬಾನ್ ಇದೆ, ಇಲ್ಲಿ ತಾಲಿಬಾನ್ ಇದೆ. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಬಾರ್ಡರ್ ಟು ಆಕ್ಸೆಸ್ ಇಸ್ಲಾಮಾಬಾದ್, ಪೇಶಾವರ ಅಂದ್ರೆ ನಾರ್ತ್ ಈ ವೆಸ್ಟ್ ಆಫ್ ಪಾಕಿಸ್ತಾನ್. ಓಕೆ, ದಿಸ್ ಇಸ್ ದಿ ಬಾರ್ಡರ್ ಲೈನ್ ಇದೆಲ್ಲ, ಡ್ಯೂರೆಂಡ್ ಲೈನ್ ಅಂತ ಕರಿತೀವಿ. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ತನಕ ಇದೆ, ಡ್ಯೂರೆಂಡ್ ಲೈನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಅಫ್ಘಾನಿಸ್ತಾನ ಇಲ್ಲಿ ತನಕ ಬಂದಿದೆ. ಈ ಒಂದು ಪ್ಯಾಸೇಜ್ ಇದೆಯಲ್ಲ, ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಈ ಪ್ಯಾಸೇಜ್ ಇದೆಯಲ್ಲ, ಈ ಪ್ಯಾಸೇಜ್ ನ ಏನಂತ ಕರಿತೀವಿ ನಾವು? ಇದು 1 ವರ್ಷದಿಂದ ಸುದ್ದಿ, 2 ವರ್ಷದಿಂದ ಸುದ್ದಿಯಲ್ಲಿ. ಈ ಪ್ಯಾಸೇಜ್ ನ ಏನಂತ ಕರಿತೀವಿ? ಜಸ್ಟ್ ನೇಮ್ ಕೇಳ್ಬೋದು ನಿಮ್ಗೆ. ವಾಟ್ ಇಸ್ ದ ಪ್ಯಾಸೇಜ್ ಅಥವಾ ಟ್ರ್ಯಾಕ್? ಆ ಟ್ರ್ಯಾಕ್ ನ ಏನಂತ ಕರಿತೀವಿ ಹೇಳಿ ನೋಡೋಣ. ಒಂದು, ಈಗ ಏನ್ ಸುದ್ದಿಯಲ್ಲಿ ಇತ್ತು ಅಂದ್ರೆ, ತಾಲಿಬಾನ್ಗಳು ಇಲ್ಲಿ ಒಂದಷ್ಟು ಬೌಂಡ್ರಿ ಹತ್ರ ಒಂದಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದೆ. ಇದು ಇಲ್ಲಿ ಹೊಸ ನುಗ್ಳುವಿಕೆಗೆ ನುಗ್ಗಿಸ್ಕೊಂಡ್ಬರಕ್ಕೆ ಒಳಗಡೆಯಿಂದ ಇದಕ್ಕೆಲ್ಲ ಇದಾಗುತ್ತೆ. ಹಾಗಾಗಿ ಯಾವಾಗ್ಲೂ ಇಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ನಡುವೆ ಯುದ್ಧಗಳು, ಒಂದು ಕ್ಲಾಶಸ್ ಗಳು ಆಗ್ತಾ ಇರುತ್ತೆ. ಈಗಲೂ ಕೂಡ ಕ್ಲಾಶ್ ಆಗಿದೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾಕೆ ಬರ್ತಾರೆ, ಯಾಕೆ ಮಾಡ್ತಾರೆ. ಅಫ್ಘಾನಿಸ್ತಾನ ಅಂತಕ್ಕಂಥದ್ದು ಏನಿದೆ ಸರ್, ಇದು ನೋಡಿ, ಇಲ್ಲಿ ಇರಾನ್ ಇದೆ, ಇಲ್ಲಿ ಬೇರೆ ಬೇರೆ, ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿವೆ. ಓಕೆ, ಏನಕ್ಕಿದು ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ವಾ? ಒಂದು ಭೂ ಒಳಗೆ ಇರ್ತಕ್ಕಂಥ ಕಂಟ್ರಿ, ಯಾವುದೇ ಆದ ರೀತಿಯಾದ ಒಂದು ಆಕ್ಸೆಸ್ ಇಲ್ಲ ಸಮುದ್ರಕ್ಕೆ. ಸೊ ಹಾಗಾಗಿ ಇಲ್ಲಿ ಪಾಕಿಸ್ತಾನಕ್ಕೆ ಬಂದ್ರೆ ಗ್ವಾದರ್ ಪೋರ್ಟ್ ಬರುತ್ತೆ, ಗ್ವಾದರ್ ಪೋರ್ಟ್. ಓಕೆ, ಇರಾನ್ ಹತ್ರ ಬಂದ್ರೆ ಚಾಬಾರ್ ಪೋರ್ಟ್ ಬರುತ್ತೆ, ಚಹಬಾರ್ ಪೋರ್ಟ್. ಗೊತ್ತಿರ್ಬೇಕು ಇದೆರಡು. ಇದು ಇಂಡಿಯಾ ಒಂದು ಆಕ್ಸೆಸ್ ಮಾಡ್ತಿರ್ತಕ್ಕಂಥ, ಡೆವಲಪ್ ಮಾಡ್ತಾ, ಇದು ಗ್ವಾದರ್ ಪೋರ್ಟ್ ಚೀನಾ ಡೆವಲಪ್ ಮಾಡ್ತಿರ್ತಕ್ಕಂಥದ್ದು. ಓಕೆ, ಗ್ವಾದರ್ ಪೋರ್ಟ್ ಅಂತ ಕರಿತೀವಿ. ಸೊ ಇದ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಇದು ಒಂದು ಪ್ರೈಮ್ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಹಾಗಾಗಿ ಇದು ಒಂದು ಏನೋ ಗಡಿ ಪೋಸ್ಟ್ ನಿರ್ಮಿಸ್ತಾರೆ, ಅಲ್ಲಿ ಗಡಿ ಘರ್ಷಣೆ ಆಗ್ತಾ ಇರತ್ತೆ. ಕೇಳ್ಬೋದು, ಟಾರ್ಕಾಮ್ ಬಾರ್ಡರ್ ಎಲ್ಲಿ ಬರುತ್ತೆ, ಡ್ಯೂರಾಂಡ್ ಲ್ಯಾಂಡ್ ಎಲ್ಲಿ ಬರುತ್ತೆ. ನಾನು ನಿಮ್ಗೆ ಹೇಳ್ದೆ, ವಾಟ್ ಈಸ್ ದ ಟ್ರ್ಯಾಕ್ಟ್ ಆಫ್ ದಿಸ್ ಅಂತ ಹೇಳಿ. ಅದನ್ನ ವಾಕನ್ ಕಾರಿಡಾರ್, ವಾಕನ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಇದು ನಿಮಗೆ ಭಾರತ, ನೋಡಿ ಭಾರತ, ಇದು ಪಾಕ್ ಕ್ಯೂಬಸ್ ಕಾಶ್ಮೀರ್ ಭಾರತ, ಚೀನಾದ ಜಿನ್ಜಿಂಗ್ ಏರಿಯಾ ಅಂತ ಕರಿತೀವಿ, ಜಿನ್ಜಿಂಗ್ ಏರಿಯಾ. ಇಲ್ಲಿ ತಜಿಕಿಸ್ತಾನ ಆಕ್ಸೆಸ್, ಚೀನಾಗೆ ಆಕ್ಸೆಸ್, ಇಲ್ಲಿ ಭಾರತ ಪಾಕ್ ಅಡ್ಮಿನಿಸ್ಟ್ರೇಟಿವ್ ಕಾಶ್ಮೀರ್ಗೆ ಆಕ್ಸೆಸ್. ಸೊ ಇದಕ್ಕೆಲ್ಲ ಆಕ್ಸೆಸ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾರಿಡಾರ್ ಅನ್ನು ನಾವು ವಾಕ್ಹ್ಯಾಮ್ ಕಾರಿಡಾರ್ ಅಂತ ಕರಿತೀವಿ. ಸೊ ಗೊತ್ತಿರಲಿ, ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಅಗೆಲಗ ಐಲ್ಯಾಂಡ್ಸ್, ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇತ್ತೀಚೆಗೆ ನರೇಂದ್ರ ಮೋದಿ ಮತ್ತೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಅವರು ಮಾರಿಷಸ್ ನಲ್ಲಿ ಅಗೆಲಗ ದ್ವೀಪಗಳ ಭದ್ರತೆ ಮತ್ತು ಸಂಪರ್ಕವನ್ನ ಮಾಡ್ಕೋಸ್ಕರ ಅಲ್ಲೊಂದು ಭಾರತದ ಒಂದು ಡೆವಲಪ್ಡ್ ಏರ್ ಸ್ಟ್ರಿಪ್ ಜೆಟ್ಟಿಗಳನ್ನ ಉದ್ಘಾಟನೆ ಮಾಡಿದ್ದಾರೆ.
ಓಕೆ, ಫ್ಲೈಟ್ ಏರಿಯಾ ಅಲ್ಲಿ ಆಕ್ಸೆಸ್ ಮಾಡಕ್ಕೆ, ಇವೆಲ್ಲ ನಮ್ಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲಿ ಬರುತ್ತೆ ಅಗಲಗಲ ಐಲ್ಯಾಂಡ್? ನೋಡಿ, ಅಗಲಗಲ ಐಲ್ಯಾಂಡ್ ಬರೋದು ನಿಮ್ಗೆ, ಅಗಲಗ ಐಲ್ಯಾಂಡ್ ಮಾರಿಷಸ್ ಇದೆ, ಇಲ್ಲಿ ಗೊತ್ತಲ್ಲ, ಇಲ್ಲಿ ಮಡಗಸ್ಕರ್ ಇದೆ, ಆಫ್ರಿಕಾದ ಪಕ್ಕ ಮಡಗಸ್ಕರ್. ಈ ಮಡಗಸ್ಕರ್ ಇಲ್ಲಿ ಮಾರಿಷಸ್ ಮೇಲೆ ನಾರ್ತ್ ಅಲ್ಲಿ ಬರ್ತಕ್ಕಂಥದ್ದು. ಆಲ್ಮೋಸ್ಟ್ 1000 ಕಿಲೋಮೀಟರ್, 1025 ಇದೆ, 1050, 1000 ಅಥವಾ 1100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅಗಲಗ ಐಲ್ಯಾಂಡ್. ನೋಡಿ, ಇಲ್ಲಿ ಮಾಲ್ಡೀವ್ಸ್ ಇದೆ. ಮಾಲ್ಡೀವ್ಸ್ ಸುದ್ದಿಯಲ್ಲಿದೆ, ಸೊ ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಮಾಲ್ಡೀವ್ಸ್ ಇದೆ, ಅಗಲಗ ಐಲ್ಯಾಂಡ್ ಇದೆ, ಸೊ ಮಾರಿಷಸ್ ನ ಭಾಗ ಅಗಲಗ ಅನ್ಸಿ. ಏನಕ್ಕೆ ಇದು ಇಂಪಾರ್ಟೆಂಟ್? ಈ ಅಗಲಗ ಐಲ್ಯಾಂಡ್ ನ ನಾರ್ತ್ ಭಾಗ, ಇದನ್ನ ಈ ಐಲ್ಯಾಂಡ್ ಏನಿದೆ ಇದು ಸೌತ್ ಐಲ್ಯಾಂಡ್, ನಾರ್ತ್ ಐಲ್ಯಾಂಡ್ ಅಂತ ಎರಡು ಇರುತ್ತೆ. ಇಲ್ಲಿ ನಾವು ಒಂದು ಏರ್ ಸ್ಟ್ರಿಪ್ ನ ಉದ್ಘಾಟನೆ ಮಾಡಿದ್ವಿ, ಭಾರತ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಏರ್ ಸ್ಟ್ರಿಪ್. ಇದು 2015ರಲ್ಲೇ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಅಲ್ಲಿ ವಿಸಿಟ್ ಕೊಟ್ಟಿದ್ದಾಗ ಒಂದು MOU ಸೈನ್ ಹಾಕಿದ್ರು. 2019-21 ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. $87 ಮಿಲಿಯನ್ ಅಷ್ಟು ದುಡ್ಡು ಈ ಏರ್ ಟರ್ಮಿನಲ್ ಡೆವಲಪ್ಗೆ ಇಂಡಿಯಾ ಕೊಡ್ತಾ ಇದೆ. ಈ ಅಗಲಗ ಐಲ್ಯಾಂಡ್ ಬಗ್ಗೆ ಇದೊಂದು ಆರ್ಕಿಯಾಲಜಿ. ಇದು ಜಸ್ಟ್ ನಿಮಗೆ ನಾ ಹೇಳಿದಲ್ಲ, ಮಾರಿಷಸ್ ಇಂದ ಒಂದು 1000 ಕಿಲೋಮೀಟರ್, 900 ಚಿಲ್ಲರೆ, 1050 ಕಿಲೋಮೀಟರ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ಬರೀ 300 ಜನ ಮಾತ್ರ ಸ್ಥಳೀಯರು ವಾಸ ಆಗಿರೋದು. ಜಸ್ಟ್ 300 ಪೀಪಲ್ ಇದ್ದಾರೆ ಐಲ್ಯಾಂಡ್ ಅಲ್ಲಿ. 26 ಚದರ ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಅದು. ಓಕೆ, 26 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಅದು ಇರ್ತಕ್ಕಂಥ ಒಂದು ಐಲ್ಯಾಂಡ್. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು? ನಿಮ್ಗೆ ಗೊತ್ತಿದೆ, ಚೀನಾ ಏನ್ ಮಾಡ್ತಾ ಇದೆ? ಪಾಕಿಸ್ತಾನ ಈಗ್ಲೇ ಇಲ್ಲ, ಪಾಕಿಸ್ತಾನದ ಹತ್ರ ಗ್ವಾದರ್ ಪೋರ್ಟ್ ಆಗಿರ್ಬೋದು, ಶ್ರೀಲಂಕಾದ ಅಂಬೋರಟ್ ಪೋರ್ಟ್ ಆಗಿರ್ಬೋದು, ಅವೆಲ್ಲ ಲೀಸಿಗೆ ತಗೊಂಡು 100 ವರ್ಷಕ್ಕೆ 99 ವರ್ಷಕ್ಕೆ ತಗೊಂಡು ಸಾಲ ಕೊಡೋದು, ಲೀಸಿಗೆ ತಗೊಳ್ಳೋದು, ಅವ್ರಿಗೆ ಸಾಲ ತೀರ್ಸಕ್ಕಾಗಲ್ಲ, ವಶಪಡಿಸ್ಕೊಳ್ಳೋದು. ಇಂಡಿಯನ್ ಓಷನ್ ನಲ್ಲಿ ತನ್ನದೇ ಆದ ಒಂದು ಇದನ್ನ ಅದು ಮಾಡ್ಕೊಂಡು ಬರ್ತಾ ಇದೆ, ತನ್ನದೇ ಆದ ಒಂದು ಸಾರ್ವಭೌಮತ್ವನ ಮೆರಿತಾ ಇದೆ. ಹಾಗಾಗಿ ಏನ್ ಮಾಡ್ತಾ ಇದೆ, ಭಾರತ ಕೂಡ ಸುಮ್ಮನಿಲ್ಲ. ಹಾಗಾಗಿ ಅಗಲಗಲ ಐಲ್ಯಾಂಡ್ ಆಗಿರೋದು, ಮಾರಿಷಸ್ ಹತ್ರ ಆಗಿರ್ಬೋದು, ಇರಾನ್ ಹತ್ರ ಆಗಿರ್ಬೋದು. ಇಲ್ಲಿ ನೋಡಿ, ಇರಾನ್, ಇಲ್ಲಿ ಚಾಬರ್ ಪೋರ್ಟ್ ಇದೆ, ಇರಾನ್. ಓಕೆ, ಭಾರತ ಇಲ್ಲಿ ಗ್ವಾದರ್ ಪೋರ್ಟ್ ಇದೆ, ಇದು ಚೀನಾದು, ಇದು ನಮ್ದು ಭಾರತದ್ದು. ಅದೊಂದೇ ಅಲ್ಲ, ಒಮನ್ ಹತ್ರ ನಮ್ಗೆ ಯಾವ ಪೋರ್ಟ್ ಹೇಳ್ತೀರಾ ಫಟಾಫಟ್ ಅಂತ ಹೇಳಿ ನೋಡ, ನಾನು ತೋರ್ಸಕ್ಕಿಂತ ಮುಂಚೆ ಹೇಳಿ. ಡುಕ್ಮಮ್ ಪೋರ್ಟ್ ಅಂತ ಕರಿತೀವಿ, ಡುಕಮ್ ಪೋರ್ಟ್ ಅಂತ. ಇಲ್ಲಿ ಪೋರ್ಟ್ ಆಫ್ ಡುಕಮ್, ಇದು ಭಾರತದ್ದು. ಓಕೆ, ಇಲ್ಲಿ ಇರಾನ್ ಹತ್ರ ಚಾಬಾರ್ ಪೋರ್ಟ್ ಇದೆ, ಶಹಬಾರ್, ಇದು ಭಾರತ. ಇದು ಚೀನಾ ಡೆವಲಪ್ ಮಾಡ್ತಾರೆ, ಪಾಕಿಸ್ತಾನದ್ದು. ಆಮೇಲೆ ಇಲ್ಲಿ ನಿಮಗೆ ನೋಡಿ, ಇಲ್ಲಿನ ಈ ಮ್ಯಾಪ್ ನೋಡ್ಬಿಡಿ ಗೊತ್ತಾಗುತ್ತೆ. ಜಿಯೋ ಪೊಲಿಟಿಕಲ್ ಚೆಸ್ ಬೋರ್ಡ್ ಅಂತ ಕರಿತೀವಿ. ಇಂಡಿಯನ್ ಓಷನ್ ಬಂದ್ರೆ ನೋಡಿ, ಹಂಬಟೋಟಾ ಪೋರ್ಟ್ ಶ್ರೀಲಂಕಾದಲ್ಲಿ ಚೀನಾ ಮಾಡಿದೆ. ಗ್ವಾದರ್ ಪೋರ್ಟ್ ಇಲ್ಲಿ, ಡಿಜಿಬೋಟಿ ಇಲ್ಲಿ ಆಫ್ರಿಕಾದ ಈ ಮೇನ್ ವೆರಿ ಇಂಪಾರ್ಟೆಂಟ್ ಪೋರ್ಟ್. ಇಲ್ಲಿ ನೋಡಿ, ಇಲ್ಲಿ ಕೂಡ ಏನ್ ನೋಡಿ, ಚೀನಾ ಆಕ್ಸೆಸ್ ಮಾಡಿದೆ. ಓಕೆ, ಅಲ್ಲಿ ಪಕ್ಕ ಜಿಜಿಪೋರ್ಟ್ ಇದ್ರ ಪಕ್ಕ ಫ್ರಾನ್ಸ್ ಕೂಡ ಇದೆ. ಫ್ರಾನ್ಸ್ ಭಾರತದ ಜೊತೆ ಒಳ್ಳೆ ಒಂದು ಸಂಪರ್ಕ ಇದೆ. ಹಾಗಾಗಿ ಭಾರತಕ್ಕೇನು ಅಷ್ಟು ಚಿಂತೆ ಮಾಡೋ ಸ್ಥಿತಿ ಇಲ್ಲ. ಬೇಕಾದಾಗ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಹೋಗೋದು, ಈ ಚೀನಾ ಏನಾದ್ರು ಉಪಟಳ ಮಾಡಿದ್ರೆ. ಹಾಗೆ ಇಲ್ಲಿ ಡೋಕಾಮ್ ಪೋರ್ಟ್ ಇದೆ. ಓಕೆ, ಫೈನ್, ವೆರಿ ಇಂಪಾರ್ಟೆಂಟ್. ಇಲ್ಲಿ UAE ಹತ್ರ ಫ್ರಾನ್ಸ್ ಪೋರ್ಟ್ ಇದೆ. ಇಲ್ಲಿ ನೋಡಿ, ರೀಯೂನಿಯನ್ ಐಲ್ಯಾಂಡ್ ಇದೆ, ಇದು ಫ್ರಾನ್ಸ್ದು, ಇದು ಕೂಡ ಫ್ರಾನ್ಸ್ದು. ಅಗಲಗ ನಾವು ಮಾಡಿದ್ವಿ ಅಸಂಪ್ಷನ್ ಐಲ್ಯಾಂಡ್, ನಾವು ಮಡಗಸ್ಕರ್ ಇದೆ ನಮ್ದು. ಓಕೆ, ಸೊ ಹಾಗಾಗಿ ನಾವು ಕೂಡ ಇಂಡಿಯನ್ ಓಷನ್ ಅಲ್ಲಿ ಚೀನಾಗೆ ಟಕ್ಕರ್ ಕೊಡಕ್ಕೆ ಏನ್ ಮಾಡ್ತಾ ಇದೀವಿ ಸರ್, ನಮ್ಮ ಒಂದು ಜಿಯೋ ಪೊಲಿಟಿಕಲ್ ಒಂದು ಎಕ್ಸ್ಪಾನ್ಷನ್ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ. ಸೊ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಪೋರ್ಟ್ ಆಫ್ ಡುಕಮ್ ಎಲ್ಲಿದೆ ಕೇಳ್ಬೋದು. ಓಕೆ, ಐಲ್ಯಾಂಡ್ ಕೇಳಿದನ್ ಸರ್, ಒಂದಿಸಿ ಬರೀರಲ್ಲಿ ಇವೆಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಫೈನ್, ಸೊ ಇವೆಲ್ಲ ನೀವು ಮೇನ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಂಡು ಬರೀಬಹುದು. ಇದನ್ನ ಸೆಕ್ಯೂರಿಟಿ ಪರ್ಪಸ್ಗೆ, ಸರ್ವೆಲೆನ್ಸ್ ಪರ್ಪಸ್ಗೆ, ಅಲ್ಲಿ ಏನೇನು ಆಗ್ತದೆ, ಚೀನಾ ಏನೇನು ಮಾಡುತ್ತೆ ಈ ಒಂದು ಜಾಗಗಳಲ್ಲಿ, ಸಬ್ಮೆರಿನ್ಸ್ ಗಳು ಬಂದಾಗ ಅದಕ್ಕೆ ಹೆಂಗೆ ಅಟ್ಯಾಕ್ ಮಾಡಬೇಕು, ಸೊ ಆತರ. ಸೊ ಏನಾದ್ರು ಯುದ್ಧಗಳಾದಾಗ ಏನ್ ಮಾಡಬೇಕು, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಪಾಂಡವಲ ಗುಡ್ಡ ಅಂದ್ರೆ ಪಾಂಡವ ಬೆಟ್ಟ ಅನ್ನೋ ರೀತಿ. ಓಕೆ, ಇದು ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ ತೆಲಂಗಾಣ. ಈ ಒಂದು ಪಾಂಡವಲ ಗುಡ್ಡ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ದಿಸ್ ಈಸ್ ಪ್ರೀ ಹಿಸ್ಟಾರಿಕ್ ಲೆವೆಲ್, ಅಂದ್ರೆ ಹಿಮಾಲಯಗಿಂತ ಹಳೆಯದಿದು. ಇಲ್ಲಿ ನಿಮಗೆ ಗುಹೆಗಳಿದೆ, ಇದರಲ್ಲಿ ಗುಹೆಗಳಿದೆ. ಓಕೆ, ರಾಕ್ ಕೇವ್ ಕಟ್ಸ್ ಅಂತ ಕರಿತೀವಿ, ಗುಹಾಂತರ ದೇವ ಅಂತ ಕರಿತೀವಿ. ಅಲ್ಲಿ ನಿಮ್ಗೆ ಸ್ವಸ್ತಿಕ್ ರೀತಿ ಸಿಂಬಲ್ಗಳಿವೆ. ಮತ್ತೆ ನೋಡಿ, ಈ ಪೇಂಟಿಂಗ್, ಇದು ನಿಮಗೆ ಪೇಲಿಯೋಲಿಥಿಕ್ ಪೇಂಟಿಂಗ್ ಅಂತ ಕರಿತೀವಿ, ಅಂದ್ರೆ ಪ್ರಾಚೀನ ಶಿಲಾ ಶಾಸನ ಅಂತ ಟೈಮ್ ಅಲ್ಲಿ. ಓಕೆ, ಸೂಕ್ಷ್ಮ ಶಿಲಾಯುಗ ಅಂತೀವಲ್ಲ, ಆತರ ಪ್ರಾಚೀನ ಶಿಲಾಯುಗದ ಟೈಮಲ್ಲಿ ಆಗಿರ್ತಕ್ಕಂಥ ನ್ಯಾಚುರಲ್ ಕಲರ್ ಯೂಸ್ ಮಾಡಿರ್ತಕ್ಕಂಥ ಪೇಂಟಿಂಗ್ಸ್ ಗಳು ಸಿಗುತ್ತೆ ನಿಮಗೆ. ಮತ್ತೆ ಅಲ್ಲೆಲ್ಲ ನಿಮ್ಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಏನೇನಿತ್ತು, ಮೀಸೋಲಿಥಿಕ್ ಪೀರಿಯಡ್ ಅಂತ ಏನ್ ಕರಿತೀವಿ, ಆ ಒಂದು ಇರೋದು ಕೂಡ ನಿಮ್ಗೆ ಅಲ್ಲಿ ಒಂದಷ್ಟು ಮೆಟೀರಿಯಲ್ ಕೂಡ ಸಿಗುತ್ತೆ.
ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಓಕೆ, ಅಲ್ಲೆಲ್ಲ ನಾನು ನಿಮ್ಗೆ ಹೇಳಿದೆ ರಾಕ್ ಕಟ್ ಪೇಂಟಿಂಗ್ಸ್, ಟೈಗರ್, ಲೆಪಾರ್ಡೋ, ಆಂಟಿಪೋಲ್, ಬಿಸನ್ ಈ ತರದೆಲ್ಲ ಸ್ವಸ್ತಿಕ್ ಸಿಂಬಲ್, ಸರ್ಕಲ್, ಸ್ಕ್ವೇರ್ಸ್ ಈ ರೀತಿ ಎಲ್ಲ ಅಲ್ಲಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ಇದು. ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಗೆ ತೆಲಂಗಾಣದ ಜಯಶಂಕರ್ ಭೂಪಲಾಪಲ್ಲಿ ಡಿಸ್ಟಿಕ್ ಆಫ್ ತೆಲಂಗಾಣ ಅಲ್ಲಿ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಮೀಸೋಲಿಥಿಕ್ ಪೀರಿಯಡ್ ಇದು. ಕೇವ್ ಪೇಂಟಿಂಗ್ ಕೂಡ ಇದೆ, ಅದು ನಿಮಗೆ ಪ್ರೀ ಹಿಸ್ಟಾರಿಕ್ ಟೈಮ್ ಅಲ್ಲಿ ಆಗಿರ್ತಕ್ಕಂಥ ಪೈಲೋಲಿಥಿಕ್ ಪೀರಿಯಡ್, ಪ್ರಾಚೀನ ಶಿಲಾಯುಗ. ಮೀಸೋಲಿಥಿಕ್ ಅಂದ್ರೆ ಮಧ್ಯ ಶಿಲಾಯುಗ. ಅಲ್ಲಿ ರಾಕ್ ಕಟ್ ಶೆಲ್ಟರ್ ಏನಿದೆ ಅದು ಮಧ್ಯ ಶಿಲಾಯುಗದಲ್ಲಿ ಮಾಡಿರ್ತಕ್ಕಂಥದ್ದು. ಪೇಂಟಿಂಗು ಪ್ರಾಚೀನ ಶಿಲಾಯುಗದಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಜಿಯೋ ಹೆರಿಟೇಜ್ ಸೈಟ್ಸ್ ಇವೆಲ್ಲ ನಾವು ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ. ಯಾರು ಇದೊಂದೇ ಅಲ್ಲ, ರಾಮ್ಗಢ್ ಕೇವ್ ಅಂತ ಕೂಡ ಇದೆ, ರಾಮ್ಗಢ್ ಕ್ರೇಟರ್ ಅಂತ. ರಾಮ್ಗಢ್ ಕ್ರೇಟರ್ ಅಂತಂದ್ರೇನು, ಈಗ ನಮ್ಗೆ ಲೋನಾರ್ ಲೇಕ್ ಇದೆ ಅಲ್ವಾ, ನಾವು ಹೆಂಗೆ ಮಹಾರಾಷ್ಟ್ರದಲ್ಲಿ ಲೋನಾರ್ ಲೇಕ್ ಇದೆ, ಆತರ ರಾಮ್ಗಢ್ ಕ್ರೇಟರ್ ಅಂತಕ್ಕಂಥದ್ದು ಅಂದ್ರೆ ಮಿಟಿಯೋರೈಟ್ಸ್ ಮೇಲ್ಗಡೆಯಿಂದ ಉಲ್ಕಾಶಿಲೆಗಳು ಬಿದ್ದು ಆಗಿರ್ತಕ್ಕಂಥ ಒಂದು ಇದು ಹಳ್ಳ ಅಂತ ಹೇಳ್ಬೋದು. ಓಕೆ, ಇದನ್ನು ಕೂಡ ಜಿಯೋ ಹೆರಿಟೇಜ್ ಸೈಟ್ ಆಗಿ ರಾಜಸ್ಥಾನದಲ್ಲಿ 165 ಮಿಲಿಯನ್ ಇಯರ್ಸ್ ಎಗೋ ಆಗಿರ್ತಕ್ಕಂಥ ಮಿಟಿರಿಯೋ ಇಂಪ್ಯಾಕ್ಟ್ ಇದು. ಮಿಟಿರಿಯೋಸ್ ಅಂತ ಏನ್ ಕರಿತೀವಿ, ಉಲ್ಕಾಶಿಲಾಗಳು ಬಂದು ಬಿದ್ದು ಅದು ಆಗಿರ್ತಕ್ಕಂಥದ್ದು. ಓಕೆ, ಇದು ಎಲ್ಲಿರೋದು, ರಾಜಸ್ಥಾನದ ಬರನ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ರಾಮ್ಗರ್ ವಿಲೇಜ್ ಅಲ್ಲಿ ಬರುತ್ತೆ. ಇದನ್ನೆಲ್ಲ ಯಾರು ಘೋಷಣೆ ಮಾಡ್ತಾರೆ? ಒನ್ಸ್ ಅಗೇನ್ ಇದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಘೋಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಆತರ ಭಾರತದಲ್ಲಿ ಜಿಯೋ ಹೆರಿಟೇಜ್ ಸೈಟ್ ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೊಡ್ತೀನಿ. ಭಾರತದಲ್ಲಿ 90ಕ್ಕಿಂತ ಹೆಚ್ಚಿದೆ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಇದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಘೋಷಣೆ ಮಾಡುತ್ತೆ. ಕೇಳ್ಬೋದು ನಿಮ್ಗೆ ಇದನ್ನು ಕೂಡ. ಇದನ್ನ ಹೆಂಗ್ ಕೇಳ್ತಾನೆ, ರಾಮ್ಗಢ್ ಕ್ರೇಟರ್ ಸುದ್ದಿ ಇರುತ್ತೆ, ಇದು ಯಾವ್ದ್ರಿಂದ ಆಗಿರೋದು ಕೇಳ್ಬೋದು, ಎಷ್ಟು ವರ್ಷ ಹಿಂದೆ ಆಗಿರ್ಬೋದು, ಈ ಆಪ್ಷನ್ ಅಲ್ಲಿ ಕೇಳ್ಬೋದು, ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಓಕೆ, ಇದನ್ನ ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಇದು ಮತ್ತೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಯಾವುದು ರಾಮಗುಲು ಬೆಟ್ಟ, ಸರಿ ಪಾಂಡವಲು ಬೆಟ್ಟ. ಓಕೆ, ಗುಡ್ಡ. ಸೊ ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಜಿಯೋ ಹೆರಿಟೇಜ್ ಸೈಟ್ ಅಂತಂದ್ರೇನು ಅಂದ್ರೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಮಿನರಲ್ಸ್ ಗಳು ಇರ್ತವೆ, ಜಿಯೋ ಮಾರ್ಫಾಲಜಿಕಲಿ ಇಂಪಾರ್ಟೆಂಟ್, ತುಂಬಾ ಹಳೇದಾಗಿರುತ್ತೆ. ಅದಕ್ಕೆ ಜಿಯೋ ಹೆರಿಟೇಜ್ ಸೈಟ್ ಆಗಿ ಇದನ್ನ ಘೋಷಣೆ ಮಾಡ್ತಾರೆ ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ. ಓಕೆ, ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ ಮತ್ತೆ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡಕ್ಕೋಸ್ಕರ. ಅಂಡ್ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಇನ್ನೊಂದು ಇದಾಗ್ಬೋದು, ಕರ್ನಾಟಕದಲ್ಲಿ ಇಲ್ವಾ? ಕರ್ನಾಟಕದಲ್ಲೂ ಕೂಡ ಇದೆ. ಎಷ್ಟು ಯಾವ್ದಾವ್ದಿದೆ ಹೇಳಿ ನೋಡೋಣ. ಎಕ್ಸಾಂಪಲ್ ನಾನು ಕೊಡ್ತೀನಿ ಬೇಕಾದ್ರೆ, ಉಡುಪಿಯಲ್ಲಿದೆ. ಉಡುಪಿ, ಓಕೆ, ಸೈಂಟ್ ಮೇರಿಸ್ ಐಲ್ಯಾಂಡ್ ಇದೆ. ಓಕೆ, ದಟ್ ಈಸ್ ಆಲ್ಸೋ ಜಿಯೋ ಹೆರಿಟೇಜ್, ಸೈಂಟ್ ಮೇರಿಸ್ ಐಲ್ಯಾಂಡ್. ಹಂಗೆ KGF, ಓಕೆ, ಕೋಲಾರ ಇದೆ. ಇನ್ನೊಂದು ಚಿತ್ರದುರ್ಗದಲ್ಲಿದೆ. ಆಮೇಲೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಯಾವ್ದು ಹೇಳಿ ನೋಡೋಣ. ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಯಾವ್ದು ಅಂತ ಹೇಳಿ ನೋಡೋಣ, ಕಮೆಂಟ್ ಮಾಡಿ, ಇದು ನಿಮ್ಗೆ ಹೋಮ್ವರ್ಕ್. ಓಕೆ, ಇನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನೋಡೋದಾದ್ರೆ 1851 ಸ್ಥಾಪನೆ ಆಗಿದ್ದು, ಕೋಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಓಕೆ, ಇದ್ರ ಬಗ್ಗೆ ಒಂದ್ಸಲ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಜಿಯೋ ಹೆರಿಟೇಜ್ ಸೈಟ್ಸ್ ಯಾವ್ದು ಅಂತ ಕೇಳಬಹುದು. ಎಕ್ಸಾಂಪಲ್ ಸಿಂಪಲ್ ಆಗಿ ಕ್ವಶನ್ಸ್ ಬರ್ತಾ ಇದ್ರ ಬಗ್ಗೆ. ಫೈನ್. ಓಕೆ, ಸೊ ಗೊತ್ತಿರಬೇಕು ರಾಮ್ಗರ್ ಕ್ರೇಟರ್ ಮತ್ತೆ ಇನ್ನೊಂದೇನು ಸರ್, ಪಾಂಡವಲು ಗುಡ್ಡ. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಏನಿದು, ನಗೋರ್ನೋ ಕರ್ಬಾಕ್. ಓಕೆ, ಒಂದ್ಸಲ ಉಚ್ಚಾರಣೆ ಮಾಡಕ್ ಆಗಲ್ಲ ಒಂದೊಂದ್ಸಲ ಈ ತರ ಪದಗಳು. ಓಕೆ, ನಗೋರ್ನೋ ಕರ್ಬಾಕ್ ಅಂತಕ್ಕಂಥ ಒಂದು ಪ್ರಮುಖವಾದ ಪ್ರದೇಶ, ಮಿಲಿಟರಿ ಕಾರ್ಯಾಚರಣೆ ಆಗಿರ್ತಕ್ಕಂಥ ಪ್ರದೇಶ ಇದು. ಎಲ್ಲಿ ಬರುತ್ತೆ? ಅಜರ್ಬೈಜಾನ್ ಮತ್ತೆ ಅರ್ಮೇನಿಯಾ ನಡುವೆ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಹಿಂಗೆ ಕೇಳಬೇಕು ಅಂತೇನಿಲ್ಲ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಇಲ್ಲಿ ಒಂದು ವಾರ್ ಕೂಡ ನಡೆಯುತ್ತೆ, 2ನೇ ವಾರ್ ಕೂಡ ನಡೆಯುತ್ತೆ, ಕರ್ಬಾಕ್ ವಾರ್ ಅಂತ. ಏನ್ ಸರ್? ಕರ್ಬಾಕ್ ವಾರ್ ಅಂತ ಕರೀತಾರೆ. ಅದನ್ನು ಕೂಡ ಕೇಳಬಹುದು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಿದು ಅಂತ. ಅರ್ಮೇನಿಯಾ, ಅಜರ್ಬೈಜಾನ್ ನೋಡಿ, 1991 ತನಕ ನಿಮ್ಗೆ ಮುಂಚೆ ಏನಾಗಿತ್ತು, USSR ಅಂತಿತ್ತು. ಇವೆಲ್ಲ USSR ನ ಭಾಗವಾಗಿತ್ತು. ಯಾವಾಗ USSR ಒಡೆದೋಗುತ್ತೆ, ರಷ್ಯಾ ಆಗುತ್ತೆ, ಬೇರೆದೆಲ್ಲ ಇಂಡಿಪೆಂಡೆಂಟ್ ರಾಷ್ಟ್ರಗಳು ಅಂತ ಆಗ್ತವೆ. ಸೊ ಇದು ಅರ್ಮೇನಿಯಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಅರ್ಮೇನಿಯಾ. ಅಂಡ್ ಇಲ್ಲಿ ಪ್ರಮುಖವಾಗಿ ಈ ಒಂದು ರೀಜನ್ ಇರೋದು, ಈ ರೀಜನ್ ಇದೆಯಲ್ಲ, ಈ ರೀಜನ್, ದಿಸ್ ಇಸ್ ಕಾಲ್ಡ್ ರೀಜನ್ ಏನಿದೆ, ದಿಸ್ ಇಸ್ ಕಾಲ್ಡ್ ನಗರೋನ್ಕೋ ಕರ್ಬಾಕ್ ರೀಜನ್ ಅಂತ ಕರಿತೀವಿ. ಇದು ಅವಾಗಿಂದ ಇದು ಏನೋ 1984 ಇಂದನೂ ಕೂಡ ನಡೀತಾ ಇದೆ ಇದು. ಈ ರೀಜನ್ ಅಲ್ಲಿ ಹೆಚ್ಚಾಗಿ ಅರ್ಮೇನಿಯಾ ಭಾಷಿಕರು ಜಾಸ್ತಿ ಇದ್ದಾರೆ. ಓಕೆ, ಅರ್ಮೇನಿಯಾ ಭಾಷಿಕರು ಜಾಸ್ತಿ ಇದ್ದಾರೆ, ಅಜರ್ಬೈಜಾನ್ ಅವರು ಇಲ್ಲ. ಬಟ್ ಅಜರ್ಬೈಜಾನ್ ಅವರು ಇದನ್ನ ಅವರ ವಶಕ್ಕೆ ಇಟ್ಕೊಂಡಿದ್ರು. ಬಟ್ 1991 ನಂತರ ಏನು USSR ಡಿಸ್ಕ್ ಆಗುತ್ತೆ, ಆಗ ಒಂದಷ್ಟು ತಮ್ಮಲ್ಲಿರೋ ಒಂದು ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡು ಇದನ್ನ ವಶಪಡಿಸ್ಕೊತಾರೆ. ಪುನಃ ಏನಾಗುತ್ತೆ, 2000 ಇಸ್ವಿ ಅಷ್ಟರಲ್ಲಿ ಅಜರ್ಬೈಜಾನ್ ಅವರು ಪುನಃ ಬೇರೆ ಬೇರೆ ಕಾರಣಗಳಿಂದ ಇದನ್ನ
ಪುನಃ ಅರ್ಮೇನಿಯಾ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯಾಕೆ? ಈ ರೀಸನ್ ಬೇಕು ಅಂತ ಹೇಳಿ. ಸೊ ಈ ರೀಸನ್ ಅಲ್ಲಿ ನಿಮಗೆ ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅಜರ್ಬೈಜಾನ್ ನ ಒಂದು ರೀಸನ್ ಅಲ್ಲಿ ಇದೆ, ಕಾಲ್ ಭಾಗ ಮಾತ್ರ ಅರ್ಮೇನಿಯಾ ರೀಸನ್ ಇದೆ. ಓಕೆ, ಯಾವ್ದು ಸರ್? ನಗೋರ್ನೋ ಕರಬಾಕ್ ರೀಜನ್ ಅಂತ. ನಗೋರ್ನೋ ಕರಬಾಕ್ ರೀಜನ್ ಗೊತ್ತಿರ್ಬೇಕು, ಕೇಳ್ಬೋದು ಎಕ್ಸಾಂಪಲ್ ಎಲ್ಲಿ ಬರುತ್ತೆ, ಏನ್ ಇಶ್ಯೂಸ್ ಅಂತ. ಇವಾಗ ಯಾಕೆ 2000 ಇಸ್ವಿ ಆಯ್ತು, 1991 ಆಯ್ತು, 1984 ಆಯ್ತು, ಈಗ ಯಾಕೆ ಸುದ್ದಿಯಲ್ಲಿದೆ? ಈಗ 2024 ಈಗ್ಲೂ ಕೂಡ ಇಲ್ಲಿ ಅಟ್ಯಾಕ್ ಮಾಡಕ್ಕೆ ಅಜರ್ಬೈಜಾನ್ ಅರ್ಮೇನಿಯಾ ಮೇಲೆ ಬಂದಿದೆ. ಇದು ಕಂಪ್ಲೀಟ್ ನನಗೆ ಬೇಕು. ಯಾಕೆ ಅಟ್ಯಾಕ್ ಮಾಡಕ್ ಬಂತು? ದ ಮೇನ್ ರೀಸನ್ ಈಸ್ ಇಟಲಿ. ಇಟಲಿ ಇದೆಯಲ್ಲ, ಇಟಲಿ ಮಾಡೋ ಕೆಲ್ಸನೇ ಹಂಗೆ ತಾನೆ. ಇಟಲಿ ನಿಮ್ಗೆ ಪ್ರಮುಖವಾಗಿ ಮ್ಯಾಪ್ ಅಲ್ಲಿ ತೋರ್ಸೋಣ. ಓಕೆ, ಮ್ಯಾಪ್ ತಗೊಂಡಿಲ್ಲ ಅನ್ಕೋತೀನಿ ನಾನು ಇಲ್ಲಿ. ಸೊ ನೋ ಪ್ರಾಬ್ಲಮ್, ಫೈನ್, ನೋ ಪ್ರಾಬ್ಲಮ್. ಇಲ್ಲಿ ಇಟಲಿ ಅಲ್ಲ, ಇಲ್ಲಿದೆ ನೋಡಿ ಟರ್ಕಿ. ಟರ್ಕಿ ಮಾಡೋ ಕೆಲ್ಸನೇ ಅದು. ಸಿರಿಯಾ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಅದೆಲ್ಲ ಯುದ್ಧಗಳಾಗಕ್ಕೆ ಕಾರಣ ಇದೆ. ಈಗ ಈ ಟರ್ಕಿ ಏನ್ ಮಾಡ್ತಾ ಇದೆ ನೋಡಿ, ಟರ್ಕಿ ಯಾವ್ದೇ ದೇಶ ಆದ್ರೂ ಅಷ್ಟೇ ಇದೆ, ಇದು ಅಂತಲ್ಲ, ಅಕ್ಕಪಕ್ಕದ ಬಿಟ್ಟು ಅದ್ರ ಪಕ್ಕದ ದೇಶಕ್ಕೆ. ಈಗ ನಾವು ಇಂಡಿಯಾ ಇದೆ, ಪಕ್ಕ ಪಾಕಿಸ್ತಾನ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ ಇದೆ, ಇಲ್ಲಿ ಚೀನಾ ಇದೆ. ಇವರಿಬ್ರು ಆಗಲ್ಲ, ಇವರಿಬ್ರು ಫ್ರೆಂಡ್ ಆಗ್ತಾರೆ ಅಲ್ವಾ? ಕರೆಕ್ಟ್ ತಾನೆ? ಹಂಗೆ ತಾನೆ. ನಾವಿಲ್ಲಿ ಅಫ್ಘಾನಿಸ್ತಾನ, ನಾವು ಅಫ್ಘಾನಿಸ್ತಾನಕ್ಕೆ ಫ್ರೆಂಡ್ ಆಗ್ತೀವಿ. ಸೊ ಇದು ನೋಡಿ, ಇಲ್ಲಿ ಟರ್ಕಿ ಇದೆ, ಅರ್ಮೇನಿಯಾಗಿಲ್ಲ, ಹಾಗೆ ಅಜರ್ಬೈಜಾನ್ಗೆ ಕುಮ್ಮಕ್ ಕೊಡ್ತಾ ಇದೆ, ಒಂದಷ್ಟು ಇದು ಕೊಡ್ತಾ ಇದೆ. ಈ ಒಂದು ಪ್ರೇರಣೆಯಿಂದ ಇದನ್ನ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದೆ. ಎಕ್ಸಾಂಪಲ್ ಸಿಂಪಲ್ ಆಗಿ ಕೇಳ್ತಾ, ನ್ಯೂಸ್ ಅಲ್ಲಿ ಏನಿತ್ತು, ಎಲ್ಲಿ ಬರುತ್ತೆ, ಏನು ಎತ್ತ ಅಂತ ಗೊತ್ತಿರಬೇಕಿದೆ. ನಗರ್ಕರ್ಕೋ ಮತ್ತೆ ಕರಬಾಕ್ ರೀಸನ್ ಅಂತ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ಇದೊಂದು ದೀರ್ಘಕಾಲ ವಿವಾದ ಆಗಿದೆ, ಮಿಲಿಟರಿ ಕಾರ್ಯಾಚರಣೆ ಇವಾಗಲೂ ಕೂಡ ನಡೀತಾ ಇದೆ ಬಿಕಾಸ್ ಆಫ್ ಟರ್ಕಿಯಿಂದ. ಇದು ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಅಕ್ಕಪಕ್ಕ ನಿಮಗೆ ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಇರ್ತಕ್ಕಂತ ಒಂದು ಪ್ರದೇಶ. ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ 1980 ನಾನು ನಿಮ್ಗೆ ಹೇಳಿದೆ, ಅಜರ್ಬೈಜಾನ್ ಗಿಂತ ಆ ನಗರ್ವಾಲೋ ಕರಬಾಕ್ ರೀಜನ್ ವಶಪಡಿಸ್ಕೊಂಡಿತ್ತು. 1994 ಅಲ್ಲಿ ಯುದ್ಧ ಆಗುತ್ತೆ. ಆಗ ಸುತ್ತಮುತ್ತಲಿನ ಪ್ರದೇಶ ಅರ್ಮೇನಿಯಾ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಕದನ ವಿರಾಮ ಆಗುತ್ತೆ. 2020 ಪುನಃ ಆಗುತ್ತೆ ಎರಡನೇ ಕರಬಾಕ್ ಯುದ್ಧ ಅಂತ. ಸೊ ಅವಾಗ ಒಂದಷ್ಟು 3/4 ಆಫ್ ದ ಭಾಗನ ವಶಪಡಿಸ್ಕೊಂತಾರೆ. ಈಗ ಪುನಃ ಅದ್ರ ಮೇಲೆ ಇದ್ ಮಾಡ್ತಾರೆ. ಬಟ್ ಇಲ್ಲಿನ ಜನರನ್ನ ಕೇಳೋದಾದ್ರೆ, ಒಂದು ರೆಫರೆಂಡಮ್ ಆಗ್ಬೇಕು, ಒಂದು ವೋಟ್ ಆಗ್ಲಿ, ಎಲ್ಲಿಗೆ ಹೋಗ್ತೀರಾ? ನಾವಾಗ ಅರ್ಮೇನಿಯನ್ ಚೂಸ್ ಮಾಡ್ತೀವಿ ಅಂತ ಇಲ್ಲಿ ಮ್ಯಾಕ್ಸಿಮಮ್ ಜನರು ಅರ್ಮೇನಿಯಾ ಭಾಷಿಕರು, ಆ ಎಥ್ನಿಕ್ ಗ್ರೂಪ್ಗೆ ಸೇರೋರು ಇದ್ದಾರೆ. ಸೊ ಅವರು ಅರ್ಮೇನಿಯಾ ಹೋಗಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ, ಸುಲಿನಾ ಚಾನಲ್, ವೆರಿ ಇಂಪಾರ್ಟೆಂಟ್ ಸರ್. ಸುನಿಲಾ ಚಾನಲ್ ನೋಡಿ, ಇವೆಲ್ಲ ಈಗ 1 ವರ್ಷದ ಸುದ್ದಿ ಇರೋದು. ನಾನು 2 ವರ್ಷದಿಂದ, ಈಗ ಉಕ್ರೇನ್ ಗೊತ್ತು ನಿಮ್ಗೆ, ಉಕ್ರೇನು ಮತ್ತೆ ರಷ್ಯಾ ಬಗ್ಗೆ ನಾನು ಹೇಳಂಗೆ ಇಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ? ಉಕ್ರೇನ್ ರಷ್ಯಾ ಬಗ್ಗೆ ನಾನು ಹೇಳಂಗೆ ಇಲ್ಲ, ನಿಮಗ್ ಗೊತ್ತಿದೆ. ಈ ಉಕ್ರೇನ್ ರಷ್ಯಾದ ನಡುವೆ ಇರ್ತಕ್ಕಂತ ಒಂದು ಡಿಸ್ಪ್ಯೂಟ್ಸ್ ಈಗ ಪುನಃ ಇನ್ನೊಂದ್ಸಲ ರೈಸ್ ಆಗಿದೆ. ಏನದು? ಸುಲಿನಾ ಚಾನಲ್ ಬರ್ತಕ್ಕಂಥದ್ದು ಎಲ್ಲಿ? ರೊಮೇನಿಯಾದಲ್ಲಿ ಬರುತ್ತೆ. ಯಾವ ನದಿಯಲ್ಲಿ ಬರುತ್ತೆ? ಚಾನಲ್ ಅಂದ್ರೆ ನದಿ ಇರಬೇಕು, ನದಿ ನೋಡಿ ಕಾಣಿಸ್ತಾ ಇದೆಯಾ? ಈ ಡ್ಯಾನ್ಯೂಬ್ ರಿವರ್ ಅಂತ ಬರುತ್ತೆ. ಡ್ಯಾನ್ಯೂಬ್ ರಿವರ್ ಯುರೋಪಿನ ಅತಿ ದೊಡ್ಡ, ನಾನು ಇಲ್ಲೂ ತೋರಿಸ್ತೀನಿ ನಿಮಗೆ, ಸುಲಿನಾ ಚಾನಲ್. ಇಲ್ಲಿಂದ ನಿಮಗೆ ಹೋಗ್ತಕ್ಕಂಥದ್ದು ರೊಮೇನಿಯಾಗೆ. ಯಾವುದು ಸರ್? ಈ ಚಾನಲ್ ಇದು. ಇಲ್ಲಿ ಉಕ್ರೇನ್ ಇದೆ. ಈ ಬ್ಲಾಕ್ ಸಿ ಮುಖಾಂತರ ನೋಡಿ, ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಆಗ ರಷ್ಯಾ, ಉಕ್ರೇನು ಮತ್ತೆ ಸುತ್ತಮುತ್ತ ರಾಷ್ಟ್ರಗಳಿಗೆ, ಇಟಲಿಗೆ ಅಲ್ಲೆಲ್ಲ ಸಪ್ಲೈ ಮಾಡ್ಬೇಕಲ್ಲ ದುಡ್ಡು. ಏನೋ ನಿಮ್ಗೆ ಗೊತ್ತಿರ್ಲಿ, ಉಕ್ರೇನು ಈಸ್ ದ ಗ್ರೈನ್, ಅಂದ್ರೆ ನಿಮ್ಗೆ ಗೋಧಿ ಸಪ್ಲೈ. ಇಟ್ ಈಸ್ ಅ ಬ್ಯಾಸ್ಕೆಟ್ ಆಫ್ ಗ್ರೈನ್ ಅಂತ ಕರಿತೀವಿ. ಏನೋ ಬ್ರೆಡ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಯುರೋಪ್ಗೆ ಹೆಚ್ಚಾಗಿ ಈ ಗೋಧಿ, ವೀಟ್ ಗಳ ಸಪ್ಲೈ ಮಾಡಕ್ಕೆ ಮ್ಯಾಕ್ಸಿಮಮ್ ಇರೋದು ಉಕ್ರೇನ್ ಜಾಸ್ತಿ ಬೆಳೀತಾ ಇರೋದು. ಓಕೆ, ಹಂಗಾಗಿ ಇಲ್ಲಿ ಯುದ್ಧ ಏನಾಗುತ್ತೆ ಉಕ್ರೇನ್ ನಡುವೆ. ಓಕೆ, ನಾನು ಇಲ್ಲಿ ತಗೊಂಡಿದ್ದೀನ, ಎಸ್, ಇಲ್ಲಿ ನೋಡಿ ಉಕ್ರೇನ್ ಇದೆ. ಈ ಉಕ್ರೇನ್ ನಡುವೆ ರಷ್ಯಾ ನಡುವೆ ಯುದ್ಧ ಆಗುತ್ತಲ್ಲ, ಈಗ ರಷ್ಯಾ ನಿಮ್ಗೆ ಗೊತ್ತಿದೆ ಫಸ್ಟ್ ಏನ್ ಮಾಡುತ್ತೆ, ಕ್ರಿಮಿಯಾ ಪೆನಿನ್ಸುಲಾನ ವಶಪಡಿಸ್ಕೊಳ್ಳುತ್ತೆ. ಹೊಸ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಉಕ್ರೇನ್ ನ ಬ್ಲಾಕ್ ಸಿಗೆ ಬರ್ದೇ ಇರೋ ರೀತಿ ಹಿಡಿಯಕ್ಕೆ. ಯಾಕಂದ್ರೆ ಇದು ಸಿ ಆಫ್ ಅಜೋವಾ ಇದೆ, ಇಲ್ಲಿ ಸಿ ಆಫ್ ಅಜೋವಾ ಸಮುದ್ರ ಇದೆ. ಈಗ ಈ ಒಂದು ಸ್ಟ್ರೈಟ್ ಮುಖಾಂತರ ಆಕ್ಸೆಸ್ ಮಾಡ್ಬೇಕು. ಈಗ ಕ್ರಿಮಿಯಾನ ರಷ್ಯಾ ಫಸ್ಟ್ ವಶಪಡಿಸ್ಕೋತು ಅಲ್ವಾ? ಈಗ ಆಮೇಲೆ ಏನಾಯ್ತು, ಉಕ್ರೇನ್ ಮೇಲೆ ಯುದ್ಧ ಬಂದು ಆಲ್ಮೋಸ್ಟ್ ಈ ಪೋರ್ಷನ್ ವಶಪಡಿಸ್ಕೊಂಡಿದೆ. ಇದಿಷ್ಟು ರಷ್ಯಾಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ರಷ್ಯಾ ಇಲ್ಲಿ ಬಂದು ಕೂತ್ಕೊಂಡಿದೆ. ಉಕ್ರೇನ್ ಸೋಲೊಪ್ಕೋತಾ ಇಲ್ಲ, ರಷ್ಯಾ ಬಿಡ್ತಾ ಇಲ್ಲ. ಈಗ್ಲೂ ಕೂಡ ಯುದ್ಧಗಳು ಅಲ್ಲಲ್ಲಿ ನಡೀತಾನೆ ಇದೆ. ಸೊ ಈಗೇನಾಗಿದೆ, ಈ ಯುದ್ಧದ ಟೈಮಲ್ಲಿ ಒಂದು ಒಪ್ಪಂದ,
ಆಗಿತ್ತು. ಬ್ಲಾಕ್ ಸಿ ಗ್ರೈನ್ ಒಪ್ಪಂದ ಅಂತ. ಓಕೆ, ಏನು ಸರ್? ಬ್ಲಾಕ್ ಸಿ ಗ್ರೈನ್ ಧಾನ್ಯಗಳ ಒಂದು ಒಪ್ಪಂದ ಆಗಿತ್ತು, ಕಪ್ಪು ಸಮುದ್ರ ಧಾನ್ಯ ಒಪ್ಪಂದ, ಬ್ಲಾಕ್ ಸಿ ಗ್ರೈನ್ ಒಪ್ಪಂದ ಅಂತ ಆಗಿತ್ತು. ಇದ್ರ ಮುಖಾಂತರ ಉಕ್ರೇನು ನಿಂಗೆ ಟರ್ಕಿಗೆ ಶಿಫ್ಟ್ ಮಾಡ್ಬೇಕಾ, ಇಲ್ಲಿಂದ ಪೋರ್ಟ್ ಗಳಿದೆ ನೋಡಿ, ಇಲ್ಲೆಲ್ಲ ಪೋರ್ಟ್ ಇದೆಯಲ್ಲ, ಈ ಒಂದು ಪೋರ್ಟ್ ಮುಖಾಂತರ ನೀ ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೊಂತಿತ್ತು. ಓಕೆ, ಇಲ್ಲಿಗೆ ಯಾಕಂತಂದ್ರೆ ನಿಮ್ಗೆ ಗೊತ್ತಲ್ಲ, ರಸ್ತೆಗಿಂತ ಸಮುದ್ರ ಮುಖಾಂತರ ಶಿಫ್ಟ್ ಮಾಡೋದು ಈಸಿ. ಸೊ ಎಲ್ಲಿಗೆ ಬೇಕಾದ್ರೆ ಶಿಫ್ಟ್ ಮಾಡ್ಕೋ, ಇಲ್ಲಿಂದ ಬಾ, ವಾಪಸ್ ಈ ಕಡೆ ಬಾ, ಈ ಕಡೆ ಬಂದೆ ಮೆಡಿಟರೇನಿಯನ್ ಸಿ ಮುಖಾಂತರ ಎಲ್ಲಿಗೆ ಬೇಕಾದ್ರೂ ನೀನು ಯುರೋಪ್ ಗಳಿಗೆ ಶಿಫ್ಟ್ ಮಾಡ್ಕೋ ಅಂತ ಇದು ಒಪ್ಪಿಗೆ ಕೊಟ್ಟಿದ್ದು ಯುದ್ಧದ ಟೈಮಲ್ಲಿ. ಬಟ್ ಇವಾಗ ಅದನ್ನ ತೆಗೆದುಕೊಂಡಿದ್ದು. ಈಗ ಏನ್ ಮಾಡ್ತಾನಪ್ಪ ಯುಕ್ರೇನು, ಇಲ್ಲಿ ಕಳಿಸ್ಬೇಕು ವಾಪಸ್, ಏನು ರಸ್ತೆ ಮುಖಾಂತರ ಕಳಿಸಿದ್ರೆ ಇಟ್ಸ್ ನಾಟ್ ಸೋ ಈಸಿ ಅಲ್ವಾ? ಎಲ್ಲಾನು ಅಲ್ಲಿಂದ ಕಳ್ಸಕ್ಕಾಗಲ್ಲ. ಇದ್ರ ಮೇಲೆ ಉಕ್ರೇನ್ ಮೇಲೆ ಏನಾದ್ರು ಬಾಂಬ್ ಹಾಕಿ ಒಂದು ಟ್ರಾನ್ಸ್ಪೋರ್ಟೇಷನ್ ಬಾಂಬ್ ಹಾಕಿದ್ರೆ ಮುಗೀತು. ಹಾಗಾಗಿ ಏನ್ ಮಾಡ್ತಾರೆ ಉಕ್ರೇನು, ಈ ಒಂದು ಪೋರ್ಷನ್ ನೋಡಿ, ಉಕ್ರೇನ್ ನೋಡಿ ಇದೆಯಲ್ಲ, ಇದು ಈ ಪೋರ್ಷನ್ ಲ್ಯಾಂಡ್ ನ ಯೂಸ್ ಮಾಡ್ಕೊಂಡು ಉಕ್ರೇನ್ ಇಲ್ಲಿ ತನಕ ರಷ್ಯಾ ವಶಪಡಿಸ್ಕೊಂಡಿದೆ. ಈ ಪೋರ್ಷನ್ ಲ್ಯಾಂಡ್ ನ ಯೂಸ್ ಮಾಡ್ಕೊಂಡು ನೋಡಿ ರೊಮೇನಿಯಾ, ಡ್ಯೂನಬ್ ರಿವರ್ ನಿಮಗೆ ಈ ರೊಮೇನಿಯಾದ ಬಾರ್ಡರ್ ಇಲ್ಲಿ ಹರಿಯುತ್ತೆ ಚಾನಲ್. ಡ್ಯೂನಬ್ ರಿವರ್ ಅಲ್ಲಿ ಇರ್ತಕ್ಕಂತ ಚಾನಲ್ ಸುಲಿನಾ ಚಾನಲ್ ಅಂತ ಕರೆಯೋದು. ಇಲ್ಲಿ 3-4 ಚಾನಲ್ ಇದೆ ನಿಮ್ಗೆ, ಚಿಲಿಯಾ ಅಂತಿದೆ, ಓಕೆ, ಸುಲಿನಾ, ಸೆಂಟ್ ಜಾರ್ಜ್ ಅಂತೆ. ಬಟ್ ಸುಲಿನಾ ಒಂದು ಡೀಪ್ ಚಾನಲ್, ಅಂದ್ರೆ ನಿಮ್ಗೆ ಚಾನಲ್ ಅಲ್ಲಿ ನಿಮ್ಗೆ ಒಂದು ಬೋಟ್ ಹೋಗಕ್ಕೆ ಈಸಿಯಾಗಿ ಡೀಪ್ ಆಗಿರ್ತಕ್ಕಂಥ ಒಂದು ಚಾನಲ್. ಈ ಒಂದು ಡ್ಯಾನ್ಯೂಬ್ ರಿವರ್ ಅಂತ ಏನ್ ಹೇಳಿದೆ, ಡ್ಯಾನ್ಯೂಬ್ ರಿವರ್ ಅಂತ ಏನ್ ಹೇಳಿದೆ, ಇದು ಯುರೋಪಿನಲ್ಲಿ ಅತ್ಯಂತ ದೊಡ್ಡದಾದ 2ನೇ ಉದ್ದದ ನದಿಯಾಗಿದೆ. 2ನೇ ಉದ್ದದ, ಮೊದಲು ವೋಲ್ಗಾ ರಿವರ್ ಎಲ್ಲಿ ಸರ್, ಯುರೋಪ್ ನಲ್ಲಿ ಹೇಳ್ತಕ್ಕಂಥದ್ದಲ್ಲಿ. ಇದು ಪಶ್ಚಿಮ ಜರ್ಮನಿ, ವೆಸ್ಟ್ ಜರ್ಮನಿ ಬ್ಲಾಕ್ ಫಾರೆಸ್ಟ್ ಅಲ್ಲಿ ಪರ್ವತಗಳಲ್ಲಿ ಹುಟ್ಟಿ ಕಪ್ಪು ಸಮುದ್ರಕ್ಕೆ ಸೇರುತ್ತೆ. ಸೊ ಅಲ್ಲಿ ತನಕ ನಿಮ್ಗೆ 2850 ಕಿಲೋಮೀಟರ್ ಹರಿಯುತ್ತೆ. ದಿಸ್ ಇಸ್ ಬ್ಲಾಕ್ ಸಿ. ಓಕೆ, ಇಲ್ಲಿ ರೊಮೇನಿಯಾ ಇದೆ, ಬ್ಲಾಕ್ ಸಿ. ಸೊ ಹಂಗಾಗಿ ಯುಕ್ರೇನ್ ಇಲ್ಲಿ ಬಂದು ಈ ಚಾನಲ್ ಮುಖಾಂತರ ಯುರೋಪ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು ಪರ್ಯಾಯ ಮಾರ್ಗ. ಸುಲಿನಾ ಚಾನಲ್ ಬಗ್ಗೆ ಕೇಳ್ಬೋದು. ಸೊ ಹಾಗಾಗಿ ದಿಸ್ ಇಸ್ ರೊಮೇನಿಯಾ, ವೆರಿ ಇಂಪಾರ್ಟೆಂಟ್. ಸುಲಿನಾ ಚಾನಲ್ ಎಲ್ಲಿ ಬರುತ್ತೆ, ಆ ನದಿ ಯಾವುದು, ಯಾವ ಚಾನಲ್ ಮೇಲಿದೆ, ಈ ನದಿ ಎಲ್ಲಿ ಹುಟ್ಟುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಸೊ ಇವೆಲ್ಲ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು, ಸುದ್ದಿಯಲ್ಲಿರ್ತಕ್ಕಂಥ ನ್ಯೂಸ್ಗಳು. ನಿಮ್ಗೆ ಯುಕ್ರೇನ್ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ಇವೆಲ್ಲ ನಾವು ಪ್ರೀವಿಯಸ್ ಇಯರ್ಸ್ ಗಳಲ್ಲಿ ಡಿಸ್ಕಸ್ ಮಾಡಿದೀವಿ. ಉಕ್ರೇನ್ ಸುತ್ತಮುತ್ತ ಯಾವ ರಾಷ್ಟ್ರಗಳಿದೆ ಇವೆಲ್ಲ ಗೊತ್ತಿರಬೇಕು. ಯುಕ್ರೇನ್ ನದಿಗಳು ಯಾವುದು, ಅದರ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಗೊತ್ತಿರಬೇಕು. ಈಗ ರೊಮೇನಿಯಾ ಸುತ್ತ ಏನಿರುತ್ತೆ ಇದು ಒಂದ್ಸಲ ನೋಡ್ಕೋಬೇಕಾಗುತ್ತೆ ಮ್ಯಾಪ್ ಬೇಸ್. ಅಷ್ಟೊಂದು ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ ರೊಮೇನಿಯಾ ಎಲ್ಲ, ಯಾಕಂದ್ರೆ ರೊಮೇನಿಯಾ ಸುದ್ದಿ ಅಲ್ಲ, ಅದು ಚಾನಲ್ ಸುದ್ದಿಯಲ್ಲಿದೆ ಅಷ್ಟೇ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಬ್ಲಾಕ್ ಸಿ ನೋಡಿ, ಯಾವಾಗ ಈಗ ನಾವೇನೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಬ್ಲಾಕ್ ಸಿ, ನಿಮಗೆ ಕ್ಯಾಸ್ಪಿಯನ್ ಸಿ, ಇವೆಲ್ಲ ಈಗ ನೋಡಿ ಅಜರ್ಬೈಜಾನ್, ಅರ್ಮೇನಿಯಾ ಡಿಸ್ಕಸ್ ಮಾಡಿದ್ವಿ. ನೋಡಿ ಅರ್ಮೇನಿಯಾ ಇದೆ, ಅಜರ್ಬೈಜಾನ್ ಇಲ್ಲಿದೆ. ಓಕೆ, ನಾವು ನಕೋರೋ ಕರ್ಬಾಕ್ ರೀಜನ್ ಡಿಸ್ಕಸ್ ಮಾಡಿದ್ವಿ. ಟರ್ಕಿ ಇಲ್ಲಿದೆ, ಟರ್ಕಿ ಅಜರ್ಬೈಜಾನ್ಗೆ ಕುಮ್ಮಕ್ ಕೊಡ್ತಾ ಇದೆ. ಅಗೇನ್ ಇಲ್ಲಿ ಏನಾಗುತ್ತೆ, ಕ್ಯಾಸ್ಪಿಯನ್ ಸಿ ಇದೆ. ಕ್ಯಾಸ್ಪಿಯನ್ ಸಿ ಸಮುದ್ರ ಸುತ್ತಮುತ್ತ ಯಾವ್ದಿದೆ, ಬ್ಲಾಕ್ ಸಿ ಸಮುದ್ರ ಸುತ್ತಮುತ್ತ ಯಾವ ರಾಷ್ಟ್ರಗಳು ಬರುತ್ತೆ. ಓಕೆ, ಸೊ ಇವ್ರನ್ನ ನೋಡ್ಕೋಬೇಕು. ನಾನು ಅಗೇನ್ ಇದನ್ನೆಲ್ಲ ನಾನು GK ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಏನ್ ಸುದ್ದಿ ಇಲ್ಲ ಅದ್ ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಅದು ಬಿಟ್ಟು ಇನ್ನೇನು ಕೇಳಬಹುದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆಯಲ್ಲ? ಹೋಗೋಣ ನಾವು ನೆಕ್ಸ್ಟ್ ಆಗರೆ, ಬನ್ನಿ ಸರ್. ಇದು ಆಲ್ರೆಡಿ ಹೇಳಿದ್ನಲ್ಲ, ಸುಲಿನಾ ಚಾನಲ್ ಡ್ಯಾನ್ಯೂಬ್ ರಿವರ್ 63 ಕಿಲೋಮೀಟರ್ ಉದ್ದದ ಇರ್ತಕ್ಕಂಥ ಚಾನಲ್ ಇದು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಚಾನಲ್. ಫೈನ್. ನೆಕ್ಸ್ಟ್ ಮೊರೊದೋರೋ ಅಂತಕ್ಕಂಥದ್ದು ಭಾರತದ್ದು. ನಿಮ್ಗೆ ಧೋಲವೀರ ಹತ್ರ ಒಂದು ಹರಪ್ಪ ತಾಣ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಇದು ಕೂಡ ಸುದ್ದಿ ಕೇಳಬಹುದು ಇದ್ರ ಬಗ್ಗೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ ಧೋಲವೀರ, ಎಗೇನ್ ಗುಜರಾತ್. ಮೊರೊದೋರೋ 4500 ವರ್ಷದ ಹಿಂದೆ ಹರಪ್ಪ ತಾಣವಾಗಿತ್ತು. ಸೊ ಇವಾಗ ಅದು ಪ್ರವರ್ಧಮಾನಕ್ಕೆ ಬಂದಿದೆ. ಅಲ್ಲಿ ಧೋಲವೀರಿಂದ 51 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬರುತ್ತೆ. ಕಚ್, ಗುಜರಾತ್ ನ ಕಚ್ ಹತ್ರ ಲೋದ್ರಾಣಿ ಗ್ರಾಮ ಅಂತಿದೆ. ಇದೊಂದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಧೋಲವೀರ ನಿಮ್ಗೆ ಗೊತ್ತಿದೆ, ವೆರಿ ಇಂಪಾರ್ಟೆಂಟ್. ಅದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರ್ಯ ತಾಣ ಘೋಷಣೆ ಆಗಿರ್ತಕ್ಕಂಥದ್ದು. ಸೊ ಅದು ಗೊತ್ತಿರಬೇಕು ನಿಮ್ಗೆ. ಓಕೆ, ಸೊ ಮೊದಲು ಇಲ್ಲಿ ನೇವಿಗೇಟ್ ಇತ್ತು, ಇಲ್ಲಿ ಮೊದಲು ನೇವಿಗೇಟ್ ಮಾಡಬಹುದಾಗಿತ್ತು. ಆದ್ರೆ ಇವಾಗ ಅದು ಮರುಭೂಮಿಯಾಗಿ ಮಾರ್ಪಟ್ಟಿದೆ. ಮೊದಲು ಹರಪ್ಪನ ಟೈಮಲ್ಲೂ ಅದು ನೇವಿಗೇಟಬಲ್ ಇದಾಗಿತ್ತು, ಮರುಭೂಮೀಕರಣ ಆಗಿರ್ಲಿಲ್ಲ, ಮರುಭೂಮಿ ಅಷ್ಟಿರ್ಲಿಲ್ಲ ಅಲ್ಲಿ. ಓಕೆ, ನದಿಗಳಿತ್ತು, ಎಲ್ಲ ಇತ್ತು. ಎಲ್ಲಿ ಬರುತ್ತೆ ಸರ್, ಇಲ್ಲಿ ಬರುತ್ತೆ. ಧೋಲವೀರ ಎಲ್ಲಿದೆ, ಇಲ್ಲಿ ಬರುತ್ತೆ. ಓಕೆ, ಅದು ಮೊರೊದೋರೋ. ಫೈನ್. ಅಲ್ಲಿ ಏನೇನು ಆವಿಷ್ಕಾರಗಳು ಏನೇನು ಸಿಕ್ಕಿದೆ, ಹರಪ್ ಮಡಿಕೆಗಳು ಸಿಕ್ಕಿದೆ ಅಲ್ಲಿ. ಧೋಲವೀರದಲ್ಲಿ ಏನೇನಿದೆ, ಸಮಾಧಿ ಕಟ್ಟೆ, ದೊಡ್ಡ ಕಟ್ಟೆ, ಬಾವಿ. ಸೊ ಅವೆಲ್ಲ ನಿಮ್ಗೆ ಅಲ್ಲೂ ಕೂಡ ಒಂದಷ್ಟು ಕುರುಹುಗಳು ಸಿಕ್ಕಿದೆ. ಓಕೆ, ಹರಪ್ಪನ ತಾಣಗಳು ಹೇಗೇನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗ ಮೊರೊದೋರೋ ಸಿಕ್ಕಿದೆ, ಅದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಇನ್ನೂ ಒಂದಷ್ಟಿದೆ ಸ್ನೇಹಿತರೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ತುಂಬಾ ಇದೆ ಆತರ ನೋಡೋಕೆ, ಮಾಲ್ಡೀವ್ಸ್ ಬಗ್ಗೆ, ಆ ಆ, ಮತ್ತೆ ಇನ್ಯಾವ್ದಿದೆ ನಮ್ಮ ಒಂದು ಇದು ಐಲ್ಯಾಂಡ್ಸ್ ಗಳು, ಲಕ್ಷದ್ವೀಪ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಅಂಡಮಾನ್ ಅಂಡ್ ನಿಕೋಬಾರ್, ಲಕ್ಷದ್ವೀಪ, ಮಾಲ್ಡೀವ್ಸ್ ಆಗಿರ್ಬೋದು. ಓಕೆ, ಇದೆಲ್ಲ ಇಂಪಾರ್ಟೆಂಟ್. ಇವೆಲ್ಲ ನಮ್ಮ ಮುಂದೆ ಬೇಕು ಅಂದ್ರೆ ಡಿಸ್ಕಸ್ ಮಾಡೋಣ. ಇದು ಕೂಡ, ಇದು ಬಿಟ್ಟು ಇನ್ನೊಂದಷ್ಟು ಸಣ್ಣ ಪುಟ್ಟಗಳಿವೆ, ಅದು ಕೂಡ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆ ಪ್ರೀವಿಯಸ್ ಪಾರ್ಟ್ 1 ನೋಡಿಲ್ಲ ನೋಡಿ, ಅಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಸ್ಕಸ್ ಮಾಡಿದೀನಿ ಪಾರ್ಟ್ 1 ಅಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಶೇರ್ ಮಾಡ್ತೀನಿ, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್. ಓಕೆ, ಪುನೀತ್ ಫೋರಂ ಅಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.